ಒಂದಿನ ನಾವು ನೇತ್ರಾವತಿಯಲ್ಲಿ ಮಂಗಳೂರು ಹತ್ರ ಶೂಟ್ ಮಾಡ್ತಾ ಇರಬೇಕಾದ್ರೆ ಅದು ನೈಟ್ ಶೂಟ್. ಓಕೆ. ಭವ್ಯ ಮೇಡಮ್ ಅದೇ ಪಂಜಂದಾಯಿ ಆ ಕ್ಯಾರೆಕ್ಟ್ರಲ್ಲಿ ಇದು ಮಾಡುವಂಥದ್ದು. ಕತ್ಲೆ ಆಗಲಿ ಅಂತ ಕಾಯ್ತಾ ಇದ್ದಾನೆ. ಸೊ ಅಷ್ಟೊತ್ತಿಗೆ ಬಟ್ ನದಿ ಆ ಕಡೆ ನಮ್ಮ ಎಲೆಕ್ಷನ್ ಸ್ಪೀಚ್ ಆಗ್ತಾಯಿತ್ತು. ಅನ್ನೋ ಎಲೆಕ್ಷನ್ ಆಗಿರಲಿಲ್ಲ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬರೋ ಮುಂಚೆ. ಸೊ ಅಲ್ಲಿ ಸಿದ್ದರಾಮಯ್ಯ ಅವರು, ನಮ್ಮ ಸ್ಪೀಕರ್ ಖಾದರ್ ಅವರು, ಅಂದರೆ ಅವ್ರಿನ್ನೂ ಸ್ಪೀಕರ್ ಆಗಿರಲಿಲ್ಲ, ಎಲೆಕ್ಷನ್ ಸ್ಪೀಚ್ ನಡೀತಾ ಇತ್ತು. ಎಲ್ಲರೂ ದೊಡ್ಡ ಆ ಸ್ಪೀಚ್ ಭಾಷಣ ನಮ್ಗೆ ಹೊಡಿತಾ ಇತ್ತು. ನಮ್ಗೆ ನಾವು ಮಾತಾಡೋದು ಕೇಳ್ತಾನಿಲ್ಲ, ಬಿಕಾಸ್ ನೀರಲ್ಲಿ ಆರಾಮ ಇದು ಸೌಂಡ್ ವೇವ್ಸ್ ಟ್ರಾವೆಲ್ ಮಾಡುತ್ತಲ್ವ. ನಮಗೊಂದು ಇಟ್ ಹಿಟ್ಟಿಂಗ್ ಲೈಕ್ ಎನಿಥಿಂಗ್. ನಮಗೆ ಅದು ಯಾರು ಹೇಳೋದು ನಾವು ಮಾತಾಡೋದು ಕೇಳಿಸ್ತಿರ್ಲಿಲ್ಲ. ಪ್ಲಸ್ ಅವ್ರದ್ದು ಫೋಕಸ್ ಲೈಟ್ ಇತ್ತು ಹಿಂಗೆ. ಅದು ಬಂದು ನಮ್ಮ ಲೊಕೇಶನ್ಗೆ ಹೊಡಿತಾ ಇತ್ತು. ನಮಗೆ ಲೈಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹೌದು. ಆಮೇಲೆ ಸಂಜೆ ಆಗ್ತಾ ಇರಬೇಕಾದ್ರೆ ಇದು ನನಗೆ ಆ್ಯಕ್ಚುಲಿ ಫುಲ್ಲು ರಿಫ್ಲೆಕ್ಷನಲ್ಲಿ ತೋರಿಸ್ಬೇಕಾಗಿತ್ತು ಕೊರಗಜ್ಜನ ಇದನ್ನು, ನದಿಯ ರಿಫ್ಲೆಕ್ಷನ್ಗಳಲ್ಲಿ ಎಲ್ಲೂ ರಿಫ್ಲೆಕ್ಷನ್, ಬಿಕಾಸ್ ವೇವ್ಸ್ ಸ್ಟಾರ್ಟೆಡ್ ಕಮಿಂಗ್. ಆ ವೇವ್ಸ್ ನಿಲ್ಲಬೇಕಾದ್ರೆ ರಾತ್ರಿ 11 ಗಂಟೆ ಮೇಲೆ ಆಗುತ್ತೆ ಅಂತ ಅವರು ಲೋಕಲ್ಸ್ ಹೇಳಿದರು. ಎಲ್ಲದಕ್ಕಿಂತ ಸಿಟ್ಟು ಬಂದಿದ್ದು ನನಗೆ ಏನಂದರೆ, ಅವತ್ತು ಅಪ್ಸೆಟ್ ಆದದ್ದು, ನನಗೆ ಒಂದು ಕಪ್ಪು ದೋಣಿ ಬೇಕಾಗಿತ್ತು. ಮರದ್ದು ಹಳೆಯದು 800 ವರ್ಷದ ಪೀರಿಯಡಿಕ್ ಫಿಲ್ಮ್ ಅಲ್ವಾ. ನಮ್ಮ ಪ್ರೊಡಕ್ಷನ್ ಟೀಮ್ ಅವರು ದೋಣಿ ಸಿಗಲಿಲ್ಲ ಸರ್ ಅಂತ, ದೋಣಿನೆಲ್ಲ. ಭವ್ಯ ಮೇಡಮ್ಗೆ ಹೇಳಿದ್ರು ಈ ಥರ ಇದೆ ಮೇಡಮ್. ಓಕೆ ಸರ್, ನಿಮ್ಗೆ ಹೇಗೆ ಅನ್ಸುತ್ತೆ ಹಾಗೆ ಮಾಡಿ ಅಂತ ಹೇಳಿದರು. ಬಿಕಾಸ್ ಅದಕ್ಕಿಂತ ಮುಂಚೆ ನಾವು ಭವ್ಯ ಮೇಡಮ್ಗೆ ಸಂಜೆ ಹೇಳಿದ್ದು ಈ ಥರ ಸೀನ್ ಬರುತ್ತೆ ಮೇಡಮ್, ನೀವು ದೋಣಿಯಲ್ಲಿ ಹಿಂಗೆ ಬರ್ತೀವಿ. ಸೊ ಒಂದು 7:15ಗೆ ಭವ್ಯ ಮೇಡಮ್ ರೆಡಿಯಾಗಿ ಬಂದರು. ರಾಣಿ ಥರ ಇದೆಲ್ಲ ಕಾಸ್ಟ್ಯೂಮ್ ಎಲ್ಲ ಹಾಕಿ ಬಂದರು. ಎಸ್ ರೆಡಿ ಅಂತ ಮಾಡುವಾಗ ಅವ್ರು ಬರೋ ಹೊತ್ತಿಗೆ ಕರೆಂಟ್ ಹೋಯ್ತು. ಅವರ ಸ್ಪೀಚ್ ನಿಂತೋಯ್ತು. ಜನರೇಟ್ ಇತ್ತಲ್ಲ ಗೊತ್ತಿಲ್ಲ, ನಮ್ಗೇನು ಫೋಕಸ್ ಲೈಟ್ ಬರ್ತಾ ಇತ್ತು ಅದು ನಿಂತೋಯ್ತು. ಆಯಿತಾ. ಆಮೇಲೆ ವೇವ್ಸ್ ಕಮ್ಮಿ ಆಯಿತು. ಆ ರಿಫ್ಲೆಕ್ಷನ್ಗೆ ವೇವ್ಸ್ ಬಿಲ್ಕುಲ್ ಶಾಂತ ನದಿ ನನಗೆ ಸಿಕ್ತು. ಎಲ್ಲ ಕಡೆ ಯಾವ ಆ್ಯಂಗ್ಲಲ್ಲೂ ಕ್ಯಾಮರಾ ಇಟ್ಟರು ರಿಫ್ಲೆಕ್ಷನ್ ಬರೋ ಥರ ಬಂತು. ಇನ್ನೇನು ನಾನು ಟೇಕ್ ತಗೋಬೇಕನ್ನುವಾಗ ದೂರದ ಡಿಸ್ಟರ್ಬೆನ್ಸ್ ಬಂತು. ಯಾರೋ ಒಂದು ನದಿಯಲ್ಲಿ ಪಾಸ್. ನಾ ಹೇಳಿದ್ದು ಬಾಬಾ ಅಲ್ಲಿ ನಿಲ್ರಪ್ಪ, ಅಲ್ಲಿ ಹೇಳ್ರಿ, ಸ್ಟಾಪ್ ಮಾಡಿ ಅಂತ ನಾನು ಕಿರಿದು. ಆ ವ್ಯಕ್ತಿ ಬರ್ತಾನಿದ್ದಾನೆ. ಅವನು ಕಪ್ಪು ಮರದ ದೋಣಿಯಲ್ಲಿ ಬರ್ತಾ ಇದ್ದಾನೆ. ಒಬ್ಬ ಏಜ್ಡ್ ವ್ಯಕ್ತಿ ಶೂಟಿಂಗ್ ನೋಡ್ಲಿಕ್ಕೆ ಬರ್ತಾ ಇದ್ದಾನೆ. ಒಂದು ನೀವು ಪವಾಡ ಅಂತ ಹೇಳ್ಬೋದು ಸರ್, ಅಥವಾ ಇನ್ನೊಂದು ಏನೋ 4 ಹಿಂಗೆ ಆಗುವಂಥದ್ದು, ಅದೇನು ಪವಾಡ ಅಲ್ವಾ ಅದು. ಇಂಥದ್ದು ಯಥೇಚ್ಛವಾಗಿ ಆಗಿದ್ದಾನೆ ಶೂಟಿಂಗ್ ಟೈಮಲ್ಲಿ.